ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯವು ತನ್ನ 28ನೇ ಘಟಿಕೋತ್ಸವವನ್ನು ಆಚರಿಸುತ್ತಿದೆ. ಇದೇ ತಿಂಗಳ 16ರಂದು ಜಿಕೆವಿಕೆ ಆವರಣದಲ್ಲಿ ಕಾನ್ವೊಕೇಶನ್ ನಡೆಯಲಿದ್ದು, ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್, ಸಿಎಂ ಡಿಕೆಶಿ, ಸಚಿವ ಶರಣಪ್ರಕಾಶ್ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ವಿವಿ ಕುಲಪತಿ ಡಾಕ್ಟರ್ ಭಗವಾನ್ ಮಾಹಿತಿ ನೀಡಿದರು. ಡಾಕ್ಟರ್ ನೈಲಾಡಿ ಶ್ರೀಧರ ಶೆಟ್ಟಿ, ಡಾಕ್ಟರ್ ಹರ್ಷಿನಿಗೆ ವೀರಭದ್ರಪ್ಪ ಹಾಗೂ ಡಾಕ್ಟರ್ ಎಸಿ ಷಣ್ಮುಖಂ ಅವರಿಗೆ ಗೌರವ ಡಾಕ್ಟರೇಟ್ ನೀಡಲು ವಿವಿ ನಿರ್ಧರಿಸಿದೆ. 28ನೇ ಘಟಿಕೋತ್ಸವದಲ್ಲಿ ಒಟ್ಟು 72,741 ಅಭ್ಯರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಗುತ್ತಿದ್ದು, ಒಟ್ಟು 103 ವಿದ್ಯಾರ್ಥಿಗಳು 115 ಚಿನ್ನದ ಪದಕಗಳಿಗೆ ಭಾಜನರಾಗಿದ್ದಾರೆ ಅಂತ ತಿಳಿಸಿದರು. ಪ್ರತಿ ವರ್ಷದಂತೆ ಈ ವರ್ಷ ಘಟಿಕೋತ್ಸವದಲ್ಲಿ ನಾವು ವಿಶೇಷವಾಗಿ ಗೌರವಾನ್ವಿತ ಅತಿಥಿಗಳಾಗಿ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳನ್ನ ಆಹ್ವಾನಿಸಿದ್ದೇವೆ. ನಮ್ಮ ಗೌರವಾನ್ವಿತ ರಾಜ್ಯಪಾಲರಾದ ಹಾಗೂ ನಮ್ಮ ಚಾನ್ಸಲರ್ ಆದ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ಜಿ ಅವರು ಉಪಸ್ಥಿತಿ ಇರುತ್ತೆ. ಹಾಗೂ ಅವರು ಗೋಲ್ಡ್ ಮೆಡಲ್ಸ್ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾರೆ. ನಮ್ಮ ಆನರಬಲ್ ಮಿನಿಸ್ಟರ್ ಫಾರ್ ಮೆಡಿಕಲ್ ಎಜುಕೇಶನ್ ಡಾಕ್ಟರ್ ಶರಣ್ ಪ್ರಕಾಶ್ ಅವರು ಅವರ ಉಪಸ್ಥಿತಿ ಕೂಡ ಇರುತ್ತೆ. ಇದರಲ್ಲಿ ಈ ಸಲ 3 ಜನರಿಗೆ ಪ್ರತಿ ವರ್ಷದಂತೆ ಗೌರವ ಡಾಕ್ಟರೇಟ್ ಪದವಿ ನೀಡ್ತಾ ಇದ್ದೇವೆ, ಆನರಿಸ್ ಕಾಜಾ. ಮೊದಲನೆಯದಾಗಿ ಡಾಕ್ಟರ್ ನೈಲಾಡಿ ಶ್ರೀಧರ್ ಶೆಟ್ಟಿ ಅವರು. ಇವರು ಡೆಂಟಲ್ ವಿಭಾಗದವರು ಮತ್ತೆ ಅತ್ಯಂತ ಹಿರಿಯ ಪ್ರಾಧ್ಯಾಪಕರು, ಬಹಳ ಎಕ್ಸ್ಪೀರಿಯನ್ಸ್ ಇರೋರು. ಅವರ ಶಿಕ್ಷಣ ಕ್ಷೇತ್ರಕ್ಕೆ ಸೇವೆಯನ್ನು ಗಣನೀಯವಾಗಿ ಪರಿಗಣಿಸಿ ಅವರಿಗೆ ಡಾಕ್ಟರ್ ಹರ್ಷಣಗಿ ವೀರಭದ್ರಪ್ಪ, ಇವರು ಹೆಸರಾಂತ ಮಕ್ಕಳ ತಜ್ಞರು ಹಾಗೂ ಪ್ರೊಫೆಸರ್ ಆಗಿದ್ದವರು MRMC ಗುಲ್ಬರ್ಗದಲ್ಲಿ ಮತ್ತು ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು, ಅವರಿಗೆ ಗುಲ್ಬರ್ಗದವರು.